ಜೆಡಿಎಸ್ನಿಂದ ಟಿಕೆಟ್ ವಂಚಿತರಾಗಿ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಆಟೋ ಚಿಹ್ನೆಯಡಿ ಚುನಾವಣೆಗೆ ನಿಂತಿರುವ ಶ್ರೀ ಮುನೇಗೌಡ ಅನೇಕ ಜನಪರ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಹಲವು ದಶಕಗಳಿಂದ ಜೆಡಿಎಸ್ನಲ್ಲಿ ಗುರುತಿಸಿಕೊಂಡಿದ್ರು ಮುನೇಗೌಡ. ನಿಮ್ಮ ಆಸೆ ತೀರಿಸೋದಂತ ನನಗೆ ಒಂದು ನೋವು. ನೀವು ಪ್ರತಿಕ್ರಿಯೆ ಕೊಟ್ಟರೆ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು. ಬಡವರಿಗೆ ದಾನ ಧರ್ಮ ಮಾಡುವಲ್ಲಿ ಇವರದ್ದು ಎತ್ತಿದ ಕೈ. ಜಾತಿ ಮತ ಭೇದ ಭಾವ ಇಲ್ಲದೆ ಗುಡಿಗೋಪುರಗಳನ್ನ ನಿರ್ಮಿಸಿದ ಜನಾನುರಾಗಿ ಈ ಮುನೇಗೌಡರು. ಚುನಾವಣೆ ಸಂದರ್ಭದಲ್ಲಿ ಅಂತಿಮ ಕ್ಷಣದಲ್ಲಿ ಇವರಿಗೆ ಜೆಡಿಎಸ್ನಿಂದ ಟಿಕೆಟ್ ನಿರಾಕರಿಸಲಾಯಿತು. ಆದರೆ ಆತಂಕಕ್ಕೆ ಒಳಗಾಗದ ಮುನೇಗೌಡರು ಪಕ್ಷ ಕೈಬಿಟ್ರು. ತಮ್ಮಿಂದ ಸಹಕಾರ ಪಡೆದ ತಾವು ಸೇವೆ ಸಲ್ಲಿಸಿದ ಜನತೆ ತಮ್ಮನ್ನ ಕೈ ಬಿಡುವುದಿಲ್ಲ ಎಂದು ನಂಬಿ ಇದೀಗ ಆಟೋ ಚಿಹ್ನೆಯಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ. ಶ್ರೀ ಮುನೇಗೌಡರು ಹಾಪ್ಕಾಮ್ಸ್ ಅಧ್ಯಕ್ಷರಾಗಿದ್ದಾಗ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತಂದ ರೂವಾರಿ. ಹಾಪ್ಕಾಮ್ಸ್ ನೌಕರರ ಪರವಾಗಿ ಧ್ವನಿ ಎತ್ತಿದ ಮುನೇಗೌಡರು ಹಾಪ್ಕಾಮ್ಸ್ನಲ್ಲಿ ಹಲವು ಬದಲಾವಣೆಗಳ ಹರಿಕಾರರಾದ್ರು. ದಶಕಗಳಿಂದ ರಾಜಕಾರಣದಲ್ಲಿ ತೊಡಗಿರುವ ಮುನೇಗೌಡರು ಎಂದೂ ಜಾತಿ ರಾಜಕಾರಣ ಮಾಡಿದವರಲ್ಲ. ಸರ್ವ ಜನಾಂಗದವರನ್ನು ಒಂದೇ ವೇದಿಕೆಯಡಿ ಕರೆದುಕೊಂಡು ಸಜ್ಜನಿಕೆ ಮೆರೆದವರು. ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಕೀರ್ತಿ ಇವರದ್ದು. ಕಳೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಅಧಿಕ ಸ್ಥಾನವನ್ನು ಗಿಟ್ಟಿಸಿಕೊಟ್ಟ ಕೀರ್ತಿ ಮುನೇಗೌಡರಿಗೆ ಸಲ್ಲಬೇಕು. ಆದರೆ ಇವರ ಪ್ರಾಮಾಣಿಕ ಕಾರ್ಯವನ್ನು ಕಡೆಗಣಿಸಿದ ಜೆಡಿಎಸ್ ಇವರಿಗೆ ಟಿಕೆಟ್ ನೀಡುವಲ್ಲಿ ರಾಜಕಾರಣ ಮಾಡಿದೆ ಎಂಬ ಆರೋಪ ಮುನೇಗೌಡರದ್ದು. ಟಿಕೆಟ್ ಕೈತಪ್ಪಿದ್ದಕ್ಕಾಗಿ ನೊಂದಿದ್ದರೂ ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮುನೇಗೌಡರು ಕ್ಷೇತ್ರದುದ್ದಕ್ಕೂ ಸಂಚಾರ ಮಾಡಿ ಜನರ ಮನವನ್ನು ಗೆಲ್ಲುತ್ತಿದ್ದಾರೆ. ಇದೀಗ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಮುನೇಗೌಡರ ಪರ ಅಲೆ ಬೀಸುತ್ತಿದ್ದು ಕ್ಷೇತ್ರದ ಜನತೆಯ ಸೇವೆಗೆ ತಾನು ಸಿದ್ಧ ಎಂದು ಗೌಡರು ಹೇಳಿದ್ದಾರೆ.